ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ವೇಟ್ ಮಾಡಕತ್ತಿದ್ದ ವಾರ್ ಟು ದ ಟ್ರೇಲರ್ ಬಗ್ಗೆ ತಿಳ್ಕೊಳ್ಳೋಣ. ಇದ್ರೊಳಗ ಇಬ್ಬರು ಮೇನ್ ಹೀರೋಗಳು ಅದಾರು. ಅದ್ರೊಳಗ ಒಂದೇದವ ರಿತಿಕ್ ರೋಷನ್, ಆನಂತರ ಜೂನಿಯರ್ NTR. ಇದ್ರೊಳಗ ರಿತಿಕ್ ರೋಷನ್ ಅವರು ಡೈಲಾಗ್ ಫಸ್ಟ್ ಸ್ಟಾರ್ಟ್ ಆಗೈತಿ. ನಾನು ನನ್ನ ಮನಿ, ನನ್ನ ಮಠ, ನನ್ನ ಹೆಸರ, ನನ್ನ ಫ್ಯಾಮಿಲಿ ಎಲ್ಲ ಬಿಟ್ಟ ನನ್ನ ದೇಶಕ್ಕಾಗಿ ಹೋರಾಟ ಮಾಡಕ್ ಸಿದ್ಧದನು ಅಂತೇಳಿ ಇವ್ರ ಎಂಟ್ರಿ ಮಾತ್ರ ಸಖತ್ತಾಗೈತಿ. ಆ ನಂತರ NTR ಅವ್ರು ಹೇಳ್ತಾರೆ ಕೂಡ, ಅವರು ಕೂಡ ನಾನು ಯಾರು ಮಾಡದಂಥ ತ್ಯಾಗವನ್ನ ಮತ್ತು ಯಾರು ಮಾಡದಂಥ ಯುದ್ಧವನ್ನ ದೇಶಕ್ಕಾಗಿ ಮಾಡಕ್ಕೆ ಸಿದ್ಧದನಂತೇಳಿ. ಬಟ್ ಇವರಿಬ್ರು ದೇಶಕ್ಕಾಗಿನ ಹೋರಾಟ ಆಗತ್ತಾರೋ. ಬಟ್ ಇವರಿಬ್ರು ಯಾಕೆ ಯುದ್ಧ ಮಾಡಬೇಕು? ಮತ್ತು ಈ ಕಡೆ ರಿತಿಕ್ ರೋಷನ್ನ ತನ್ನ ಗರ್ಲ್ಫ್ರೆಂಡ್ನೊಂದಿಗಿನ ಒಂದು ಗರ್ಲ್ಫ್ರೆಂಡ್ ಸೀನನ್ನು ಕ್ರಿಯೇಟ್ ಮಾಡಿದರು. ಹಿಂದಾಗಿದ್ದೆಲ್ಲ ನಾನು ಬಿಡ್ತಾನು, ಮುಂದೆ ಒಂದು ಇತರೋಗ ಬದುಕ್ತಾನು ಅಂತೇಳಿ ಗುಪ್ತಾಚಾರಾಗಿ ಬದುಕ್ತಾನು ಅಂತ ಹೇಳ್ತಾರು. ಆನಂತರ ಇವರಿಬ್ಬರನ್ನ ಒಂದು ಈ ರೀತಿ ಹೇಳ್ಕಸ ರಿತಿಕ್ ರೋಷನ್ ತನ್ನ ಗರ್ಲ್ಫ್ರೆಂಡ್ ಜೋಡಿನ ಯುದ್ಧವನ್ನ ಮಾಡಕತ್ತಾನು, ಅಂದ್ರೆ ಹೋರಾಟ ಕಡಿಮೆ ಮಾಡತ್ತಾನು. ಆನಂತರ ಆ ಕಡೆ ಒಂದು ಸೈಡ್ ವಿಂಗ್ ಹೋಗಿ ನೋಡ್ರೆ ನಮ್ಮ ಟೈಗರ್ ಶ್ರಾಫ್ ಅವರ ಫೋಟೋ ಒಂದು ಫ್ರೇಮ್ ಒಳಗೆ ಹಾಕಿಟ್ಟಾರು. ಅಂದ್ರೆ ಇದ್ರೊಳಗೆ ಆಬ್ವಿಯಸ್ಲಿ ಟೈಗರ್ ಶ್ರಾಫ್ ಅವರ ವಾರ್ 2 ಒಳಗೆ ಸತ್ತಾರ ಅಂತೇಳಿ ತೋರ್ಸಾತಿರಬಹುದೇನೋ ಅನ್ಸಾತೈತಿ. ಆನಂತರ ಜೂನಿಯರ್ NTR ಅವರ ಒಂದು ಪರ್ಫಾರ್ಮೆನ್ಸ್ ನೋಡ್ರೆ ಅದು ಕೂಡ ಟಾಪ್ ಲೆವೆಲ್ ಒಳಗೈತಿ. ಮತ್ತು ಇವರಿಬ್ರು ಫೈಟಿಂಗ್ ಲೆವೆಲ್ ಅಂತ್ರಿ ಅಲ್ಟಿಮೇಟ್ ಒಳಗೈತಿ. ಅಂದ್ರೆ ಇಬ್ರು ಅಪೋಸಿಟ್, ಅಂದ್ರೆ ಪ್ಯಾನ್ ಇಂಡಿಯಾದ ಇಬ್ರು ಏನು ಮೇನ್ ಹೀರೋಗಳದಾರ ಅವ್ರನ್ನ ಅಪೋಸಿಟ್ ಆ್ಯಂಗಲ್ ಹೋಗಿ ನೋಡಕ ಒಂಥರ ಸಖತ್ತಿರಲೈತಿ. ಬಟ್ ಏನು ಸಸ್ಪೆನ್ಸ್ ಅಂದ್ರೆ ಇದ್ರೊಳಗೆ ಯಾರು ಹೀರೋ ಯಾರು ವಿಲ್ಲನ್ ಇದುವರೆಗೂ ಅರ್ಥ ಆಗುತ್ತೋ. ಇಬ್ರು ದೇಶಕ್ಕಾಗಿ ನಾವು ಹೋರಾಟ ಮಾಡತ್ತಾರೋ. ಬಟ್ ಇಬ್ರು ದೇಶಕ್ಕಾಗಿ ನಾವು ಹೋರಾಟ ಮಾಡಕತ್ರ ಇಬ್ರು ಯಾಕೆ ಹೋರಾಟ ಮಾಡಬೇಕು, ಇಬ್ರು ಯಾಕೆ ಬಡ್ದಾಡಬೇಕು, ಬೇರೆದವ್ರನ್ನ ಬಿಡ್ಬೇಕಲ್ಲ. ಬಟ್ ಇವರಿಬ್ರು ಯಾಕೆ ಹಿಂಗೆ ಮಾಡತ್ತಾರೋ. ಮತ್ತು ಒಂದು ಸೀನ್ ಐತಿದ್ರಾಗ NTR ರಿತಿಕ್ ರೋಷನ್ ಅವ್ರು ಕಣ್ಣಿಟ್ಟು ನೋಡೋದನು. ಆ ಸೀನ್ ಮಾತ್ರ ಅಲ್ಟಿಮೇಟ್ ಐತಿ. ಯಾವ ಕಾರಣಕ್ಕಂದ್ರೆ ಜೂನಿಯರ್ NTR ಇದ್ರೊಳಗ ಒಂದು ಬರಬ್ಬರ ಆಗೋದಿಲ್ಲ ಅಂದವ್ರಿಗೆ ಆ ಸೀನ್ ನೋಡ್ರಿ ಒಂಥರ ಮೈ ರೋಮಾಂಚನ ಆಕೈತಿ. ಮತ್ತು ಇನ್ನೊಂದು ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಒಂದು ಡೈಲಾಗ್ ಐತಿ ಇದ್ರೊಳಗೆ. ಆ ಡೈಲಾಗ್ ಏನಂದ್ರೆ ನನ್ನ ಫೇವ್ರೇಟ್ ಡೈಲಾಗ್ ಅದ. ಅದನ್ನ ಈ ವಾರ್ 2 ಒಳಗೆ ಕೇಳ್ಕಸ ಖುಷಿ ಆಗ್ಬಿಟ್ನಿ. ಅದೇನಂದ್ರೆ ಕರ್ಮಣ್ಣೆ ವಾದಿಕ ರಸ್ತೆ ಮಹಾಫಲೇಶು ಕದಾಚನ ಅಂತೇಳಿ ಆ ಡೈಲಾಗ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೆ ಮತ್ತು ಅಲ್ಟಿಮೇಟ್ ಸೀನ್ ಒಳಗೆ ಅದನ್ನು ಡೈಲಾಗನ್ನು ಪ್ರಸ್ತುತಪಡಿಸಿದ್ದ. ನನಗೆ ಮಾತ್ರ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ನಿಮಗೇನಾತಂತ ಹೇಳ್ರಿ. ಮತ್ತು ಇವರಿಬ್ಬರು ಒಂದು ಪಂಚದ ಒಳಗೆ ವಾರ್ 2 ಅಂತೇಳಿ ಬಂದಿದ್ದು ಮಾತ್ರ ಅಲ್ಟಿಮೇಟ್ ಇತ್ತು. ಆಗಸ್ಟ್ 14ನೇ ತಾರೀಕಿದ್ದು ರಿಲೀಸ್ ಆಗೋದೈತಿ. ಎಲ್ಲರೂ ಹೋಗಿ ನೋಡ್ರಿ. ಒಂದು ಟಾಪ್ ಕ್ಲಾಸ್ ಒಳಗೆ ನಿಮ್ಗೆ ಆ್ಯಕ್ಷನ್ ಥ್ರಿಲ್ಲಿಂಗ್ ನೋಡೋರಂತ್ರಿ ಒಂದು ಅಲ್ಟಿಮೇಟ್ ಒಂದು ಮೂವಿ ರಿವ್ಯೂ ಒಂದು ಮೂವಿ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಪ್ಯಾನ್ ಇಂಡಿಯಾದು ಇಬ್ಬರು ಬಿಗ್ ಮೂವಿ ಹೀರೋಗಳ ಈಗ ಅಪೋಸಿಟ್ ನಿಂತಾರು. ಲಾಸ್ಟಕ್ಕೆ ಏನಾಕೈತೆ ಅಂದ್ರೆ ಮೈ ಗೆಸ್ ಏನಂದ್ರೆ ಆಬ್ವಿಯಸ್ಲಿ RRR ಆಗತ್ತೆ. ಇಬ್ರು ಜಗಳ ಆಡೋದು ಬೇಡ, ವೈರಿಗಳನ್ನ ಹೊಡೆಯೋನು, ಇಬ್ರು ದೇಶಕ್ಕಾಗಿನ ಹೋರಾಟ ಮಾಡತ್ತವು, ದೇಶವನ್ನು ಉಳಿಸ್ಕೊಳ್ಳೋರು ಅಂತೇಳಿ ಇಬ್ರು ಕೊಡಬಹುದು. ನೋಡೋಣ ಏನಾಕೈತೆ ಅಂತೇಳಿ. ಮೂವಿ ಬಂದ್ಮೇಲೆ ಮತ್ತೊಂದು ವಿಡಿಯೋನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಒಂದು ಲೈಕ್ ಕೊಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದ ಮಿಸ್ ಮಾಡೋಕೋಬೇಡ್ರಿ.